ನಮಸ್ಕಾರ. ನಾನಿಲ್ಲಿ ನೆಲ್ಲಿಕಾಯಿ ಇಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಔಷಧಿಗಳ ಆಗರ. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ. ಇದರಿಂದ ಅಡುಗೆಗಳು ಸಹ ಮಾಡ್ಬೋದು. ಈ ನೆಲ್ಲಿಕಾಯಿಯಿಂದ ತಂಬುಳಿ, ಚಟ್ನಿ, ಚಿತ್ರಾನ್ನ, ಲೇಹ ಮಾಡ್ತಾರೆ. ನೆಲ್ಲಿಕಾಯಿ ಉಪಯೋಗಿಸಿ ಆಮ್ಲ ಜ್ಯೂಸನ್ನ ಕುಡಿದ್ರೆ ತಲೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಚಟ್ನಿ ಮಾಡೋ ವಿಡಿಯೋ ತೋರಿಸ್ತೀನಿ. ನೆಲ್ಲಿಕಾಯಿ ಚಟ್ನಿ ಎಷ್ಟು ರುಚಿಯಾಗುತ್ತೆ ಅಂದರೆ ನಾನು ಬಾಯಲ್ಲಿ ಹೇಳಿದರೆ ಗೊತ್ತಾಗೋಲ್ಲ, ಅದನ್ನು ಉಪಯೋಗಿಸಿದ್ರೆ ಮಾತ್ರ ಗೊತ್ತಾಗೋದು. ಸ್ವಲ್ಪನೂ ಒಗರು ಬರದೇ ಇರೋ ಹಾಗೆ ಚಟ್ನಿನ ಮಾಡ್ಬೋದು. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಅದ್ರ ಜೊತೆ ಅಕ್ಕಿ ರೊಟ್ಟಿ, ಬರಿ ಅಕ್ಕಿ ದೋಸೆ, ಉದ್ದಿನ ದೋಸೆ, ಇಡ್ಲಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಈಗ ಚಟ್ನಿಗೆ ರೆಡಿ ಮಾಡೋಣ. ಒಂದು ನೆಲ್ಲಿಕಾಯಿನ ಇಲ್ಲಿ ಕೆತ್ತಿಟ್ಕೊಂಡಿದ್ದೀನಿ. ಹೋಳು ಥರ ಹೆಚ್ಚಬಾರ್ದು, ಅದು ನುಣ್ಣಗೆ ರುಬ್ಬಕ್ಕಾಗೋಲ್ಲ. ಒಂದು ಹೋಳು ಕಾಯಿನ ಹೆರೆದಿಟ್ಕೊಂಡಿದ್ದೀನಿ. ಒಂದು ಎಸಳು ಹುಣಸೆ ಹಣ್ಣಿದೆ, ಹಾಗೆ 10 ಸೂಜಿ ಮೆಣಸಿದೆ. ನೀವು ಹಸಿಮೆಣಸು ಉಪಯೋಗಿಸ್ಬೋದು. ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ. 1/4 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಹಾಗೆ 1 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಯಾವುದೇ ಚಟ್ನಿಗಾದರೂ ಉದ್ದಿನಕಾಳು ಹುರಿದು ಹಾಕಿದರೆ ತುಂಬ ಪರಿಮಳ ಆಗುತ್ತೆ. ಈಗ ನಾನು ಜೀರಿಗೆ ಮೆಣಸು ಹಾಕಿದ್ದೀನಿ. ನೀವು ಹಸಿಮೆಣಸು ಬೇಕಾದರೂ ಉಪಯೋಗಿಸಿ, ಆದರೆ ಮೆಣಸಿನಕಾಯಿನ ಸ್ವಲ್ಪ ಬಾಡಿಸ್ಬೇಕು. ನಮ್ಮಲ್ಲಿ ಯಾವುದೇ ಚಟ್ನಿ ಮಾಡೋದಾದರೂ ಜೀರಿಗೆ ಹಾಕ್ತೀವಿ. ಜೀರಿಗೆ ತುಂಬ ಪರಿಮಳ ಹಾಗೆ ರುಚಿ ಕೊಡುತ್ತೆ. ಈಗ ನೋಡಿ, ಇಲ್ಲಿ 1/2 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಅದ್ರ ಜೊತೆಗೆ 1/4 ಸ್ಪೂನಷ್ಟು ಸಾಸಿವೆ ಕಾಳು ಹಾಕ್ತೀನಿ. ಒಂದ್ಸರಿ ಹಾಗೆ ಫ್ರೈ ಮಾಡೋಣ. ಈಗ ನಾನು ನೆಲ್ಲಿಕಾಯಿ ಕೆತ್ತನ ಹಾಕಿ ಸ್ವಲ್ಪ ಬಾಡಿಸ್ತೀನಿ. ಕೆಲವರು ಹಸಿ ನೆಲ್ಲಿಕಾಯಿಯಿಂದಲೂ ಚಟ್ನಿ ಮಾಡ್ತಾರೆ, ಆದರೆ ಅದ್ರ ಒಗರು ಹೋಗಲ್ಲ, ಅಷ್ಟು ರುಚಿನೂ ಬರಲ್ಲ. ಈಗ ನೆಲ್ಲಿಕಾಯಿ ಕೆತ್ತನ ಹಾಕೋಣ. ಒಂದು 2 ನಿಮಿಷದಷ್ಟು ಹುರಿಯೋಣ. ನೋಡಿ, ಈಗ ಕೆತ್ತೆ ಹುರಿದಾಯಿತು. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಹುರಿದಿರುವ ನೆಲ್ಲಿಕಾಯಿ, ಉದ್ದಿನಬೇಳೆ ಹಾಗೂ ಒಣಮೆಣಸು ಹಾಕಿದ್ದೀನಿ. ಈಗ ರುಚಿಗಾಗಷ್ಟು ಕಲ್ಲುಪ್ಪು ಹಾಕ್ತೀನಿ. ಹುಣಸೆಹಣ್ಣು ಎಸಳು ಹಾಕಿದ್ದೀನಿ. ಈಗ ಕಾಯಿ ಹಾಕೋಣ. ಒಂದ್ಸರಿ ಹಾಗೆ ಪುಡಿ ಮಾಡೋಣ. ಈಗ ಪುಡಿಯಾಗಿದೆ. 1/2 ಲೋಟದಷ್ಟು ನೀರು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬೋಣ. ನೆಲ್ಲಿಕಾಯಿ ಚಟ್ನಿ ರುಬ್ಬಾಯಿತು. ಈಗ ಒಂದು ಬಟ್ಟಲಿಗೆ ತೆರಪು ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಕರಿಬೇವಿನ ಎಲೆ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ 1 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಈಗ 1/2 ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಒಗ್ಗರಣೆ ಫ್ರೈ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆನ ಚಟ್ನಿಗೆ ಹಾಕಿಬಿಡೋಣ. ಹಾಗೆ 1 ನಿಮಿಷ ಒಗ್ಗರಣೆ ಸೌಟನ್ನು ಹೀಗೆ ಮುಚ್ಚಿಬಿಡಬೇಕು. ಆವಾಗ ಚಟ್ನಿ ತುಂಬ ಘಮ ಅಂತ ಪರಿಮಳ ಬರುತ್ತೆ. ನೋಡಿದ್ರಲ್ಲ ರುಚಿಯಾದ ನೆಲ್ಲಿಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ಈ ನೆಲ್ಲಿಕಾಯಿ ಸೀಸನ್ನಲ್ಲಿ ಅವುಗಳನ್ನು ತಂದು ಏನೇನು ಅಡುಗೆ ಮಾಡೋಕ್ಕೆ ಬರುತ್ತೋ ಮಾಡಿ ತಿಂದುಬಿಡಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ವಿಡಿಯೋ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.